ಇದು ಬೆಲ್ಲದ ಪಾಕ ಅನ್ಸುತ್ತೆ ನನಗನ್ಸಿದ ಮಟ್ಟಿಗೆ. ಅದು ಅಲ್ಲಿರುವಂಥ ಆ ದೃಶ್ಯಗಳನ್ನ ನೋಡಿ ನೀವು ಅದು ಯಾವ ಥರದ ಎಣ್ಣೆನೋ ಪದಾರ್ಥನೋ ಸ್ವೀಟೋ ಅದು ಏನು ತಯಾರು ಮಾಡಿದಾರೋ ಕಜ್ಜಾಯಕ್ಕೆ ಹಾಕೋದು ಅನ್ಸುತ್ತದು. ಇಂಥದನ್ನು ಮಕ್ಕಳಿಗೆಲ್ಲ ತಿನ್ನಿಸಿದ್ರೆ ಅವ್ರು ಹೆಂಗೆ ಬದುಕೋಕ್ಕಾಗತ್ತೆ, ಅವ್ರು ಹೆಂಗೆ ಉಳಿಯೋಕ್ಕಾಗತ್ತೆ? ಇವ್ರ ಮಕ್ಕಳಿಗೆ ತಿನ್ನಿಸ್ತಾರಾ ಇವರು? ನನ್ನ ಪ್ರಶ್ನೆ ಇದು. ಇವ್ರ ಮಕ್ಕಳಿಗೆ ಇದನ್ನ ಕೊಡ್ತಾರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಸ್ಟಿಂಗ್ ಆಪರೇಷನ್. ನಾವು ಈ ಹಿಂದೆ ಕೂಡ ಇಲ್ಲಿರುವಂಥ ವಿಡಿಯೋಗಳನ್ನ ಮಾಡಿದ್ವಿ. ಇಲ್ಲಿರುವಂಥ ಇದೇ ಪದಾರ್ಥಗಳ ವಿಡಿಯೋ ಇದು ಮಾಡಿದ್ವಿ, ತೋರಿಸ್ತೀವಿ ನಿಮ್ಗೆ. ಇಲ್ಲೂ ತೋರಿಸ್ತೀನಿ ನಾನು ಇನ್ನಷ್ಟು ಪದಾರ್ಥಗಳನ್ನ ನೋಡಿ. ಇದನ್ನು ತಯಾರಿಸೋದು ಇವರು, ಅಂತಹ ಎಣ್ಣೆಯಲ್ಲಿ ಇದನ್ನು ತಯಾರಿಸುವಂಥದ್ದು. ಇವರು ಗೇಟ್ಗಳನ್ನ ಕ್ಲೋಸ್ ಮಾಡಿ ಇವರು ಇದನ್ನು ತಯಾರು ಮಾಡ್ತಾರೆ, ರಾಜಾರೋಷವಾಗಿ ಮಾಡ್ತಾರೆ. ಇವರು ಹೈಜೆನಿಕ್ ಆಗಿ ಮಾಡೋದಿದ್ರೆ ಸಮಾಜಕ್ಕೆ ಉತ್ತಮವಾದಂಥ ತಿಂಡಿ ತಿನಿಸುಗಳನ್ನ ಇವರು ಕೊಡೋದಾಗಿದ್ದರೆ ಹೋಲ್ಸೇಲಾಗಿ ಕೊಡ್ತಾರೆ. ಇಂಥದ್ರಲ್ಲಿ ಮಾಡೋದಾ? ಇದೇ ನೋಡಿ, ಇದು ಯಾವ ರೀತಿಯಾಗಿದೆ ನೋಡಿ. ಇದು ಈ ರೀತಿಯಾದಂಥ ಕರೆಂಟ್ ಮಷಿನ್ ಉಪಯೋಗಿಸ್ಕೊಂಡು ಇವರು ಸಿಹಿ ತಿಂಡಿಗಳನ್ನ ತಯಾರು ಮಾಡುವಂಥದ್ದು. ಇಲ್ಲಿರೋ ಯಾವುದು ಕೂಡ ಕ್ಲೀನ್ ಇಲ್ಲ, ಇಲ್ಲಿ ಯಾವುದು ಕೂಡ ಕ್ಲೀನ್ ಇಲ್ಲ. ಎಣ್ಣೆ ಮಾತ್ರ ಅಲ್ಲ, ಇಲ್ಲಿರುವಂಥ ಬಳಕೆ ಮಾಡುವಂಥ ವಸ್ತುಗಳು ಕ್ಲೀನ್ ಇಲ್ಲ, ಅಲ್ಲಿರುವಂಥ ಸೌಟ್ ಕ್ಲೀನ್ ಇಲ್ಲ, ಸಿಂಟೆಕ್ಸ್ಗಳು ಇಲ್ಲೇ ಇದ್ದಾವೆ, ಟ್ರೇಗಳಿಲ್ಲೇ ಇದ್ದಾವೆ, ಹಿಟ್ಟು ಅದಕ್ಕೇನು ಬಳಸ್ತಾರಲ್ಲ ಕಜ್ಜಾಯಕ್ಕೆ ಹಿಟ್ಟು, ಜೊತೆಗೆ ಇನ್ನಷ್ಟು ಹಾಗೆ ನಾವು ಮುಂದುವರೆದ ಭಾಗವಾಗಿ ನಿಮಗೆ ಇಲ್ಲಿರುವಂಥ ಪದಾರ್ಥಗಳನ್ನ ಜೊತೆಗೆ ಇನ್ನಷ್ಟು ಈ ಫ್ಯಾಕ್ಟ್ರಿಗಳು ಏನೇನಿದೆ ಅದನ್ನೆಲ್ಲವನ್ನು ತೋರಿಸ್ತಾ ಹೋಗ್ತೀವಿ, ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದನ್ನು. ಇಲ್ಲಿರುವಂಥ ಹಿಟ್ಟುಗಳು ನೋಡಿ, ಯಾವ್ದು ಬಕೀಟಲ್ಲಿ, ಬಕೀಟಲ್ಲಿ ಸರ್ ಇದನ್ನು ಬಕೀಟಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಬಕೀಟಲ್ಲಿ ಇಡಬೇಕಾ? ಇದನ್ನು ಹೈಜೆನಿಕ್ ಅಂತಾರೆ. ಇದನ್ನು ಇಲ್ಲಿರೋ ಓನರ್ ಅಬ್ಸ್ಕ್ಯಾಂಡ್, ಅವ್ರು ಇಲ್ಲವೇ ಇಲ್ಲ. ಫೋನ್ ಮಾಡಿರಿ ಓನರ್ಗೆ ಅಂತಂದರೆ ಅವ್ರು ಹೇಳ್ತಾ ಇರೋಂಥದ್ದು, ಓನರ್ ನಮ್ಮನ್ನು ಕೆಲಸದಿಂದ ತೆಗೆದಾಕ್ತಾರೆ ಸಾರ್ ಅಂತ. ಇವ್ರ ಕೆಲಸ ಹೋಗುತ್ತೆ ಅಂತ ಹೇಳಿ ಬೇರೆಯವ್ರ ಜೀವ ಕಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ವಾಹಿನಿ ಏನಿದೆ ಇದು ನಿಮ್ಮ ಧ್ವನಿ, ಇದು ಕೆಲಸ ಮಾಡ್ತಿರೋದೇ ಜನರಿಗೋಸ್ಕರ ಅನ್ನುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ನೀವು ಹಿಟ್ಟಿನ ಚೀಲಗಳನ್ನ ತೋರಿಸ್ತಾ ಇದ್ದೀವಿ, ಅಲ್ಲಿರುವಂಥ ಸಿಂಟೆಕ್ಸ್ನಲ್ಲಿರುವಂಥ ಧೂಳನ್ನ ನೋಡಿ ಇದನ್ನೇ ಇವ್ರು ಇದು ಮಾಡುವಂಥದ್ದು. ಇಲ್ಲಿರುವಂಥ ನೀರನ್ನು ಇವರು ನೀರೇನು ಬಳಕೆ ಮಾಡ್ಕೋತಾರಲ್ಲ, ಇಲ್ಲಿ ಪದಾರ್ಥಗಳಿಗೆ ಬಳಕೆ ಮಾಡ್ಕೋತಾರಲ್ಲ, ಇಂಥ ಬ್ಯಾರಲ್ಗಳಲ್ಲಿ ಇಡೋದು. ಕಾಂತರಾಜ್ ಈ ಬ್ಯಾರಲ್ ತೋರಿಸಿ, ಈ ಬ್ಯಾರಲ್ ಒಳಗಡೆ ತೋರಿಸಿ. ಇಲ್ಲಿರುವಂಥ ನೀರನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು. ಆ ನೀರಲ್ಲೂ ಕಡ್ಡಿ ಕಸ, ಆ ನೀರಲ್ಲೂ ಧೂಳು, ಅಲ್ಲಿ ಕೆಲವು ಪದಾರ್ಥಗಳು ಇದೆಲ್ಲ ಬಿದ್ದಿರುತ್ತೆ. ಧೂಳು ಪಕ್ಕನೇ ಸಿಂಟೆಕ್ಸ್ ಇಟ್ಕೊಂಡಿರುವಂಥದ್ದು. ಆ ಸಿಂಟೆಕ್ಸಲ್ಲಿರುವಂಥ ನೀರನ್ನು ಬಳಸಿ ಅದರ ಜೊತೆಗೆ ಇವರು ಕೆಲಸ ಮಾಡುವಂಥದ್ದು. ಅದರಿಂದ ಇವರು ಪದಾರ್ಥಗಳನ್ನ ತಯಾರು ಮಾಡೋದು. ಇಲ್ಲೇ ಗೋಡೌನ್, ಮಿನಿ ಗೋಡೌನ್ ತಯಾರು ಮಾಡ್ಕೊಂಡಿದ್ದಾರೆ. ವೈರ್ ಇದೆ ಇದೇ ರೀತಿಯಾಗಿ ಇವರು ತಯಾರು ಮಾಡಿ ಇದನ್ನು ಹೋಲ್ಸೇಲಾಗಿ ಕೊಡ್ತಾರೆ, ಅತಿ ಮಿನಿಮಮ್ ಪ್ರೈಸಿಗೆ ಕೊಡ್ತಾರೆ. ಅವರು ಅದನ್ನು ತೊಗೊಂಡ್ಬಂದು ಬೇಕ್ರಿನಲ್ಲಿ ಹಂಚಿ ಅದನ್ನು ಅವರು ಮಕ್ಕಳಿಗೆ ಎಲ್ಲರಿಗೂ ಕೊಡುವಂಥದ್ದು. ಇದನ್ನು ವೃದ್ಧರು ಮಕ್ಕಳು ತಿಂದರೆ ಬದುಕುವಂಥದ್ದು. ಇದು ತಾವು ನೋಡ್ಬೋದಿಲ್ಲಿ ಎಲ್ಲ ರೀತಿಯಾದಂಥದ್ದನ್ನು ದೃಶ್ಯಗಳನ್ನ ನಾವು ರೆಡ್ ಹ್ಯಾಂಡಾಗಿ ತೋರಿಸ್ತಾ ಇದ್ದೀವಿ. BBMP ಮಾರ್ಷಲ್ಗಳು ಬರ್ತಾರೆ, ಅದಕ್ಕಿಂತ ಮುಂಚೆ ನಾವು ಬರ್ತೀವಿ. ನಾವು ಸಿಹಿ ತಿಂಡಿಗಳನ್ನ ಕೊಂಡ್ಕೊಳ್ಬೇಕು ಅಂತ ಬಂದಿರ್ತೀವಿ, ಆದರೆ ಇವರು ಶಟರ್ ಲಾಕ್ ಮಾಡ್ಕೊಂಡಿರ್ತಾರೆ. ಸುಮಾರು 4 ದಿನಗಳಿಂದನೂ ನಾವು ಕಂಡಂಗೆ ಕಣ್ಣಾರೆ ಲಾಕ್ ಮಾಡಿಕೊಂಡು ಇವರು ಒಳಗಡೆ ಈ ರೀತಿಯಾದಂತಹ ದಂಧೆಯನ್ನು ನಡೆಸ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ನೋಡಲೇಬೇಕಾದಂಥ ಸ್ಟೋರಿ ಇದು, ನೋಡಲೇಬೇಕಾದಂಥ ದೃಶ್ಯಗಳಿವು. ರಿಪಬ್ಲಿಕ್ ಕನ್ನಡದ ವಾಹಿನಿಯಲ್ಲಿ ಎಕ್ಸ್ಪ್ಲೋಸ್ ಮಾಡ್ತಾ ಇದ್ದೀವಿ. ಇದನ್ನು ತಾವು ದೃಶ್ಯಗಳು ನೋಡ್ಬೋದು. ತಿಂಡಿ ತಿನಿಸುಗಳನ್ನ ಇಲ್ಲೇ ಹಾಕಿ ಇವರು ರೆಡಿ ಮಾಡುವಂಥದ್ದು. ಆ ದೃಶ್ಯಗಳನ್ನು ತಮಗೆ ನಾವು ತೋರಿಸ್ತಾ ಇರುವಂಥದ್ದು, ಮಷಿನ್ಗಳಿರುವಂಥದ್ದು. ನನಗೆ ಸರ್ಪ್ರೈಸ್ ಆಗಿದ್ದು ಯಾವುದು ಗೊತ್ತಾ? ನನಗೆ ಸರ್ಪ್ರೈಸ್ ಆಗಿದ್ದಿದೆ ಇಲ್ಲಿದ್ದಂಥ ಎಣ್ಣೆಗಳು. ಏನು ಎಣ್ಣೆ ರೀ ಇದು? ಇದನ್ನು ನಾವು ಗಾಡಿಗಳಲ್ಲಿ ಆಯಿಲ್ ಹಾಕ್ತೀವಲ್ಲ, ಆ ಆಯಿಲ್ ಈ ಬಟ್ಟೆ ನೋಡಿ, ಇದರಿಂದ ಇವರು ಕಜ್ಜಾಯಗಳನ್ನ ಪಕ್ಕಕ್ಕೆ ಸರಿಸುವಂಥದ್ದು, ಅಂದರೆ ರೆಡಿಯಾಗಿರುತ್ತಲ್ಲ. ಇಲ್ಲಿ ನೋಡಿ ಇದು ಗಾಡಿಗೆ ಹಾಕುವಂಥ ಎಣ್ಣೆ ರೀ ಇದು. ಗಾಡಿಗೆ ಹಾಕುವಂಥ ಯಾವ ಆಯಿಲ್ ಬಳಸ್ತೀವಲ್ಲ ಆ ಥರದ್ದೇ ಕಲರ್ ಇದೆ ಇದು. ಇದನ್ನು ಹಾಕಿ ಮಾಡಿರುವಂಥ ಕಜ್ಜಾಯ ತಿಂದರೆ ಬದುಕೋದುಂಟಾ? ಇದನ್ನು ತಿಂದರೆ. ಇಲ್ಲಿರುವಂಥ ಆಫೀಸರ್ಸ್ಗಳು ಈ ಹಿಂದೆ ಬಂದು ಇಲ್ಲಿ ಇವರಿಗೆ ವಾರ್ನ್ ಮಾಡಿರ್ತಾರೆ, ಪ್ಲಾಸ್ಟಿಕ್ಗಳ ವಿಷಯದಲ್ಲಾಗಲಿ ಈ ವಿಷಯದಾಗಲಿ ವಾರ್ನ್ ಮಾಡಿರ್ತಾರೆ. ಹಾಗಿದ್ರೆ ಇವ್ರಿಗೆ ಕೇಳೋರು ಯಾರು ಇಲ್ವಾ? ಹೈ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಇಲ್ಲಿರುವಂಥ ಓನರು. ಹೈಜೆನಿಕ್ ಫುಡ್ ಅನ್ನುವಂಥದ್ದನ್ನು ಇವರು ತಯಾರಿ ಮಾಡುವಂಥದ್ದು. ಇದು ಬೆಲ್ಲದ ಪಾಕ ಅನ್ಸುತ್ತೆ ನನಗನ್ಸಿದ ಮಟ್ಟಿಗೆ. ಅದು ಅಲ್ಲಿರುವಂಥ ಆ ದೃಶ್ಯಗಳನ್ನ ನೋಡಿ ನೀವು ಅದು ಯಾವ ಥರದ ಎಣ್ಣೆನೋ ಪದಾರ್ಥನೋ ಸ್ವೀಟೋ ಅದು ಏನು ತಯಾರು ಮಾಡಿದಾರೋ ಕಜ್ಜಾಯಕ್ಕೆ ಹಾಕೋದು ಅನ್ಸುತ್ತದು. ಇಂಥದನ್ನು ಮಕ್ಕಳಿಗೆಲ್ಲ ತಿನ್ನಿಸಿದ್ರೆ ಅವ್ರು ಹೆಂಗೆ ಬದುಕೋಕ್ಕಾಗತ್ತೆ, ಅವ್ರು ಹೆಂಗೆ ಉಳಿಯೋಕ್ಕಾಗತ್ತೆ? ಇವ್ರ ಮಕ್ಕಳಿಗೆ ತಿನ್ನಿಸ್ತಾರಾ ಇವರು? ನನ್ನ ಪ್ರಶ್ನೆ ಇದು. ಇವ್ರ ಮಕ್ಕಳಿಗೆ ಇದನ್ನ ಕೊಡ್ತಾರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಸ್ಟಿಂಗ್ ಆಪರೇಷನ್. ನಾವು ಈ ಹಿಂದೆ ಕೂಡ ಇಲ್ಲಿರುವಂಥ ವಿಡಿಯೋಗಳನ್ನ ಮಾಡಿದ್ವಿ. ಇಲ್ಲಿರುವಂಥ ಇದೇ ಪದಾರ್ಥಗಳ ವಿಡಿಯೋ ಇದು ಮಾಡಿದ್ವಿ, ತೋರಿಸ್ತೀವಿ ನಿಮ್ಗೆ. ಇಲ್ಲೂ ತೋರಿಸ್ತೀನಿ ನಾನು ಇನ್ನಷ್ಟು ಪದಾರ್ಥಗಳನ್ನ ನೋಡಿ. ಇದನ್ನು ತಯಾರಿಸೋದು ಇವರು,
ಅಂತಹ ಎಣ್ಣೆಯಲ್ಲಿ ಇದನ್ನು ತಯಾರಿಸುವಂಥದ್ದು. ಇವರು ಗೇಟ್ಗಳನ್ನ ಕ್ಲೋಸ್ ಮಾಡಿ ಇವರು ಇದನ್ನು ತಯಾರು ಮಾಡ್ತಾರೆ, ರಾಜಾರೋಷವಾಗಿ ಮಾಡ್ತಾರೆ. ಇವರು ಹೈಜೆನಿಕ್ ಆಗಿ ಮಾಡೋದಿದ್ರೆ ಸಮಾಜಕ್ಕೆ ಉತ್ತಮವಾದಂಥ ತಿಂಡಿ ತಿನಿಸುಗಳನ್ನ ಇವರು ಕೊಡೋದಾಗಿದ್ದರೆ ಹೋಲ್ಸೇಲಾಗಿ ಕೊಡ್ತಾರೆ. ಇಂಥದ್ರಲ್ಲಿ ಮಾಡೋದಾ? ಇದೇ ನೋಡಿ ಇದು ಯಾವ ರೀತಿಯಾಗಿದೆ ನೋಡಿ ಇದು. ಈ ರೀತಿಯಾದಂಥ ಕರೆಂಟ್ ಮಷಿನ್ ಉಪಯೋಗಿಸ್ಕೊಂಡು ಇವರು ಸಿಹಿ ತಿಂಡಿಗಳನ್ನ ತಯಾರು ಮಾಡುವಂಥದ್ದು. ಇಲ್ಲಿರೋ ಯಾವುದು ಕೂಡ ಕ್ಲೀನ್ ಇಲ್ಲ, ಇಲ್ಲಿ ಯಾವುದು ಕೂಡ ಕ್ಲೀನ್ ಇಲ್ಲ. ಎಣ್ಣೆ ಮಾತ್ರ ಅಲ್ಲ, ಇಲ್ಲಿರುವಂಥ ಬಳಕೆ ಮಾಡುವಂಥ ವಸ್ತುಗಳು ಕ್ಲೀನ್ ಇಲ್ಲ, ಅಲ್ಲಿರುವಂಥ ಸೌಟ್ ಕ್ಲೀನ್ ಇಲ್ಲ, ಸಿಂಟೆಕ್ಸ್ಗಳು ಇಲ್ಲೇ ಇದ್ದಾವೆ, ಟ್ರೇಗಳಿಲ್ಲೇ ಇದ್ದಾವೆ, ಹಿಟ್ಟು ಅದಕ್ಕೇನು ಬಳಸ್ತಾರಲ್ಲ ಕಜ್ಜಾಯಕ್ಕೆ ಹಿಟ್ಟು, ಜೊತೆಗೆ ಇನ್ನಷ್ಟು ಹಾಗೆ ನಾವು ಮುಂದುವರೆದ ಭಾಗವಾಗಿ ನಿಮಗೆ ಇಲ್ಲಿರುವಂಥ ಪದಾರ್ಥಗಳನ್ನ ಜೊತೆಗೆ ಇನ್ನಷ್ಟು ಈ ಫ್ಯಾಕ್ಟ್ರಿಗಳು ಏನೇನಿದೆ ಅದನ್ನೆಲ್ಲವನ್ನು ತೋರಿಸ್ತಾ ಹೋಗ್ತೀವಿ, ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು. ಇಲ್ಲಿರುವಂಥ ಹಿಟ್ಟುಗಳು ನೋಡಿ, ಯಾವ್ದು ಬಕೀಟಲ್ಲಿ, ಬಕೀಟಲ್ಲಿ ಸರ್ ಇದನ್ನು ಬಕೀಟಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಬಕೀಟಲ್ಲಿ ಇಡಬೇಕಾ? ಇದನ್ನು ಹೈಜೆನಿಕ್ ಅಂತಾರೆ. ಇದನ್ನು ಇಲ್ಲಿರೋ ಓನರ್ ಅಬ್ಸ್ಕ್ಯಾಂಡ್, ಅವ್ರು ಇಲ್ವೇ ಇಲ್ಲ. ಫೋನ್ ಮಾಡಿರಿ ಓನರ್ಗೆ ಅಂತಂದರೆ ಅವ್ರು ಹೇಳ್ತಾ ಇರೋಂಥದ್ದು, ಓನರ್ ನಮ್ಮನ್ನು ಕೆಲಸದಿಂದ ತೆಗೆದಾಕ್ತಾರೆ ಸರ್ ಅಂತ. ಇವ್ರ ಕೆಲಸ ಹೋಗುತ್ತೆ ಅಂತ ಹೇಳಿ ಬೇರೆಯವ್ರ ಜೀವ ಕಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ವಾಹಿನಿ ಏನಿದೆ ಇದು ನಿಮ್ಮ ಧ್ವನಿ, ಇದು ಕೆಲಸ ಮಾಡ್ತಿರೋದೇ ಜನರಿಗೋಸ್ಕರ ಅನ್ನುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ನೀವು ಹಿಟ್ಟಿನ ಚೀಲಗಳನ್ನ ತೋರಿಸ್ತಾ ಇದ್ದೀವಿ, ಅಲ್ಲಿರುವಂಥ ಸಿಂಟೆಕ್ಸ್ನಲ್ಲಿರುವಂಥ ಧೂಳನ್ನ ನೋಡಿ, ಇದನ್ನೇ ಇವರು ಇದು ಮಾಡುವಂಥದ್ದು. ಇಲ್ಲಿರುವಂಥ ನೀರನ್ನು ಇವರು ನೀರೇನು ಬಳಕೆ ಮಾಡ್ಕೋತಾರಲ್ಲ, ಇಲ್ಲಿ ಪದಾರ್ಥಗಳಿಗೆ ಬಳಕೆ ಮಾಡ್ಕೋತಾರಲ್ಲ, ಇಂಥ ಬ್ಯಾರಲ್ಗಳಲ್ಲಿ ಇಡೋದು. ಕಾಂತರಾಜ್ ಈ ಬ್ಯಾರಲ್ ತೋರಿಸಿ, ಈ ಬ್ಯಾರಲ್ ಒಳಗಡೆ ತೋರಿಸಿ, ಇಲ್ಲಿರುವಂಥ ನೀರನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು. ಆ ನೀರಲ್ಲೂ ಕಡ್ಡಿ ಕಸ, ಆ ನೀರಲ್ಲೂ ಧೂಳು, ಅಲ್ಲಿ ಕೆಲವು ಪದಾರ್ಥಗಳು ಇದೆಲ್ಲ ಬಿದ್ದಿರುತ್ತೆ. ಧೂಳು ಪಕ್ಕನೇ ಸಿಂಟೆಕ್ಸ್ ಇಟ್ಕೊಂಡಿರುವಂಥದ್ದು. ಆ ಸಿಂಟೆಕ್ಸಲ್ಲಿರುವಂಥ ನೀರನ್ನು ಬಳಸಿ ಅದರ ಜೊತೆಗೆ ಇವರು ಕೆಲಸ ಮಾಡುವಂಥದ್ದು. ಅದರಿಂದ ಇವರು ಪದಾರ್ಥಗಳನ್ನ ತಯಾರು ಮಾಡೋದು. ಇಲ್ಲೇ ಗೋಡೌನ್, ಮಿನಿ ಗೋಡೌನ್ ತಯಾರು ಮಾಡ್ಕೊಂಡಿದ್ದಾರೆ. ವೈರ್ ಇದೆ ಇದೇ ರೀತಿಯಾಗಿ ಇವರು ತಯಾರು ಮಾಡಿ ಇದನ್ನು ಹೋಲ್ಸೇಲಾಗಿ ಕೊಡ್ತಾರೆ, ಅತಿ ಮಿನಿಮಮ್ ಪ್ರೈಸಿಗೆ ಕೊಡ್ತಾರೆ. ಅವರು ಅದನ್ನು ತೊಗೊಂಡ್ಬಂದು ಬೇಕ್ರಿನಲ್ಲಿ ಹಂಚಿ ಅದನ್ನು ಅವರು ಮಕ್ಕಳಿಗೆ ಎಲ್ಲರಿಗೂ ಕೊಡುವಂಥದ್ದು. ಇದನ್ನು ವೃದ್ಧರು ಮಕ್ಕಳು ತಿಂದರೆ ಬದುಕುವಂಥದ್ದು. ಇದು ತಾವು ನೋಡ್ಬೋದಿಲ್ಲಿ ಎಲ್ಲ ರೀತಿಯಾದಂಥದ್ದನ್ನು ದೃಶ್ಯಗಳನ್ನ ನಾವು ರೆಡ್ ಹ್ಯಾಂಡಾಗಿ ತೋರಿಸ್ತಾ ಇದ್ದೀವಿ. BBMP ಮಾರ್ಷಲ್ಗಳು ಬರ್ತಾರೆ, ಅದಕ್ಕಿಂತ ಮುಂಚೆ ನಾವು ಬರ್ತೀವಿ. ನಾವು ಸಿಹಿ ತಿಂಡಿಗಳನ್ನ ಕೊಂಡ್ಕೊಳ್ಬೇಕು ಅಂತ ಬಂದಿರ್ತೀವಿ, ಆದರೆ ಇವರು ಶಟರ್ ಲಾಕ್ ಮಾಡ್ಕೊಂಡಿರ್ತಾರೆ. ಸುಮಾರು 4 ದಿನಗಳಿಂದನೂ ನಾವು ಕಂಡಂಗೆ ಕಣ್ಣಾರೆ ಲಾಕ್ ಮಾಡಿಕೊಂಡು ಇವರು ಒಳಗಡೆ ಈ ರೀತಿಯಾದಂತಹ ದಂಧೆಯನ್ನು ನಡೆಸ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ನೋಡಲೇಬೇಕಾದಂಥ ಸ್ಟೋರಿ ಇದು, ನೋಡಲೇಬೇಕಾದಂಥ ದೃಶ್ಯಗಳಿವು. ರಿಪಬ್ಲಿಕ್ ಕನ್ನಡದ ವಾಹಿನಿಯಲ್ಲಿ ಎಕ್ಸ್ಪ್ಲೋಸ್ ಮಾಡ್ತಾ ಇದ್ದೀವಿ. ಇದನ್ನು ತಾವು ದೃಶ್ಯಗಳು ನೋಡ್ಬೋದು. ತಿಂಡಿ ತಿನಿಸುಗಳನ್ನ ಇಲ್ಲೇ ಹಾಕಿ ಇವರು ರೆಡಿ ಮಾಡುವಂಥದ್ದು. ಆ ದೃಶ್ಯಗಳನ್ನು ತಮಗೆ ನಾವು ತೋರಿಸ್ತಾ ಇರುವಂಥದ್ದು, ಮಷಿನ್ಗಳಿರುವಂಥದ್ದು. ನನಗೆ ಸರ್ಪ್ರೈಸ್ ಆಗಿದ್ದು ಯಾವುದು ಗೊತ್ತಾ? ನನಗೆ ಸರ್ಪ್ರೈಸ್ ಆಗಿದ್ದಿದೆ ಇಲ್ಲಿದ್ದಂಥ ಎಣ್ಣೆಗಳು. ಏನು ಎಣ್ಣೆ ರೀ ಇದು? ಇದನ್ನು ನಾವು ಗಾಡಿಗಳಲ್ಲಿ ಆಯಿಲ್ ಹಾಕ್ತೀವಲ್ಲ, ಆ ಆಯಿಲ್ ಈ ಬಟ್ಟೆ ನೋಡಿ, ಇದರಿಂದ ಇವರು ಕಜ್ಜಾಯಗಳನ್ನ ಪಕ್ಕಕ್ಕೆ ಸರಿಸುವಂಥದ್ದು, ಅಂದರೆ ರೆಡಿಯಾಗಿರುತ್ತಲ್ಲ. ಇಲ್ಲಿ ನೋಡಿ ಇದು ಗಾಡಿಗೆ ಹಾಕುವಂಥ ಎಣ್ಣೆ ರೀ ಇದು. ಗಾಡಿಗೆ ಹಾಕುವಂಥ ಯಾವ ಆಯಿಲ್ ಬಳಸ್ತೀವಲ್ಲ ಆ ಥರದ್ದೇ ಕಲರ್ ಇದೆ ಇದು. ಇದನ್ನು ಹಾಕಿ ಮಾಡಿರುವಂಥ ಕಜ್ಜಾಯ ತಿಂದರೆ ಬದುಕೋದುಂಟಾ? ಇದನ್ನು ತಿಂದರೆ. ಇಲ್ಲಿರುವಂಥ ಆಫೀಸರ್ಸ್ಗಳು ಈ ಹಿಂದೆ ಬಂದು ಇಲ್ಲಿ ಇವರಿಗೆ ವಾರ್ನ್ ಮಾಡಿರ್ತಾರೆ, ಪ್ಲಾಸ್ಟಿಕ್ಗಳ ವಿಷಯದಲ್ಲಾಗಲಿ ಈ ವಿಷಯದಾಗಲಿ ವಾರ್ನ್ ಮಾಡಿರ್ತಾರೆ. ಹಾಗಿದ್ರೆ ಇವ್ರಿಗೆ ಕೇಳೋರು ಯಾರು ಇಲ್ವಾ? ಹೈ ಇನ್ಫ್ಲೂಯೆನ್ಸ್ಡ್ ಪರ್ಸನ್ನ ಇಲ್ಲಿರುವಂಥ ಓನರು. ಹೈಜೆನಿಕ್ ಫುಡ್ ಅನ್ನುವಂಥದ್ದನ್ನು ಇವರು ತಯಾರಿ ಮಾಡುವಂಥದ್ದು.